ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ಕಳೆದ ಸಂಡೇ ಮೇನ್ಸ್ ಎಕ್ಸಾಮ್ಸ್, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಸ್, ಜುಡಿಷಿಯರಿ ಎಕ್ಸಾಮ್ಸ್ ಮೇನ್ಸ್ ರಿಸಲ್ಟ್ಸ್ ಬಂದಿದೆ. ಸೊ ಯಾರ್ಯಾರು ವೈವಾಕ್ಕೆ ಎಲಿಜಿಬಲ್ ಆಗ್ತಾರೆ ಹೇಳುವಂಥ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಾನು ನೀಡಲಿಕ್ಕಿದ್ದೇನೆ. ಏಕೆಂದರೆ ಇದರಲ್ಲಿ ತುಂಬ ಜನ ಕ್ಲಿಯರ್ ಕೂಡ ಆಗಿದ್ದಾರೆ, ಹಾಗೆ ಕ್ಲಿಯರ್ ಆಗದೇ ಇರೋರು ಕೂಡ ಎಷ್ಟೋ ಜನ ಇದ್ದಾರೆ. ಎರಡೂ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಸೊ ರಿಸಲ್ಟ್ ನಾವು ಎಲ್ಲಿ ಕಾಣ್ಬೋದು? ಹೈಕೋರ್ಟ್ ಆಫ್ ಕರ್ನಾಟಕದ ವೆಬ್ಸೈಟಲ್ಲಿ ಇಲ್ಲಿ ಅನೌನ್ಸ್ಮೆಂಟಲ್ಲೇ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರುತ್ತೆ, ಅಥವಾ ಇಲ್ಲಿ ನೋಟಿಫಿಕೇಷನ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಟಿಫಿಕೇಷನ್ಸಲ್ಲಿ ರಿಕ್ರೂಟ್ಮೆಂಟ್ಸ್ ಇಲ್ಲಿ ಬರುತ್ತೆ. ಓಕೆ, ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೇನೆ. ರಿಕ್ರೂಟ್ಮೆಂಟ್ ಇದು ಕ್ಯಾಟಗರಿಲಿ ಬರುತ್ತೆ. ಸೊ ಸೆಕೆಂಡ್ ಪೇಜಲ್ಲಿ ನಾವಿಲ್ಲಿ ಕಾಣ್ಬೋದು, ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ಸ್ ಆಫ್ ದಿ ಮೇನ್ಸ್ ರಿಟರ್ನ್ ಎಕ್ಸಾಮಿನೇಷನ್ ವಾಸ್ ಹೆಲ್ಡ್ ಆನ್ 6/7/2025. ಸೊ ಎಕ್ಸಾಮ್ 6/7 ಆಗಿದೆ. ಕಂಪೇರಿಟಿವ್ಲಿ ತುಂಬ ಬೇಗ ರಿಸಲ್ಟು. ಮತ್ತು ಎಲ್ಲರೂ ಕೂಡ ಈ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಬೇಗ. ಯಾಕೆಂತಂದರೆ ಇದಕ್ಕಿಂತ ಹಿಂದೆ ಅಂದರೆ ಡಿಸೆಂಬರ್ 11 ಆಲ್ರೆಡಿ ಟೆಂಟೇಟಿವ್ಲಿ ಇಂಟರ್ವ್ಯೂ ಬೇಗ ಕರೀತಾರೆ. ಅಂದರೆ ಜನವರಿ 12 ಟೆಂಟೇಟಿವ್ಲಿ ನಾವು ಇಂಟರ್ವ್ಯೂ ಮಾಡ್ತೇವೆ ಹೇಳುವಂಥ ನೋಟಿಫಿಕೇಷನ್ ಕೂಡ ಇಲ್ಲಿ ಕೊಟ್ಟಿದ್ರು. ಸೊ ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ರಿಸಲ್ಟ್ಸ್ ಬೇಗ ಬರುತ್ತೆ ಹೇಳುವಂಥ ಎಕ್ಸ್ಪೆಕ್ಟೇಷನ್ ಎಲ್ಲರಲ್ಲೂ ಇತ್ತು. ಹಾಗೆ ಬೇಗ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ನಾವು ಎಲಿಜಿಬಲ್ ಲಿಸ್ಟನ್ನು ನಾವು ನೋಡಿದರೆ ಇನ್ನು 235 ಜನ ದೇ ಆರ್ ಎಲಿಜಿಬಲ್ ಫಾರ್ ವೈವಾಕ್ಕೆ ಎಲಿಜಿಬಲ್ ಆಗಿದ್ದಾರೆ. ಎಷ್ಟು ಜನರಲ್ಲಿ ಎಲಿಜಿಬಲ್ ಆಗಿದ್ದಾರೆ? ಸೊ ಮೇನ್ಸ್ ಎಕ್ಸಾಮ್ಸ್ ಬರೆದವ್ರು ಎಷ್ಟು ಜನ, ಅಥವಾ ಮೇನ್ಸ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಆದವ್ರು ಎಷ್ಟು ಜನ ಅಂತಂದರೆ 974 ಜನ ಇದ್ದರು. ದೇರ್ ಆರ್ 974 ಪರ್ಸನ್ಸ್ ಎಲಿಜಿಬಲ್ ಫಾರ್ ರೈಟಿಂಗ್ ಮೇನ್ಸ್ ಎಕ್ಸಾಮ್ಸ್. ಅದರಲ್ಲಿ 235 ಜನ ಇದ್ದಾರೆ. ಓಕೆ, ಸೊ ಇಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ನೀಡಿದ್ದಾರೆ. ಯಾರು ಕ್ಲಿಯರ್ ಆಗಲಿಲ್ವೋ ಅವರ ಮಾರ್ಕ್ ಶೀಟನ್ನು ಆಮೇಲೆ ಬರುವ ದಿನಗಳಲ್ಲಿ ಲಿಂಕ್ ಮುಖಾಂತರ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿ ನೀಡಿದ್ದಾರೆ. 12ರಿಂದ ವೈವಾ ಆಗುತ್ತೆ. ಜನವರಿ ಮುಂದಿನ ವರ್ಷ 12ರಿಂದ ಟೆಂಟೇಟಿವ್ಲಿ ವೈವಾ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಸೊ ತುಂಬ ಜನರಿಗೆ ಈಗ ಕನ್ಫ್ಯೂಷನ್ ಇದೆ ಅಲ್ವಾ, ನಾವು ಹೇಗೆ ಇಂಟರ್ವ್ಯೂಗೆ ತಯಾರಿ ಮಾಡ್ಕೊಳ್ಬೇಕು ಅಂತ ನೋಡೋಣ. ಕ್ಲಿಯರ್ ಆದವರು ಈಗ ನಾನು ಎರಡೂ ಇದಕ್ಕೂ ಕೂಡ ಅಡ್ರೆಸ್ ಮಾಡ್ತೇನೆ, ಎರಡೂ ಇಶ್ಯೂಗಳು ಕೂಡ. ಯಾಕೆಂದರೆ ಕ್ಲಿಯರ್ ಆಗಲಿಲ್ಲ, ತುಂಬ ಜನರಿಗೆ ನಿರಾಶೆ ಆಗಿರುತ್ತೆ. ಅದು ದಟ್ಸ್ ನಾಟ್ ದ ಎಂಡ್ ಆಫ್ ಅವರ್ ಲೈಫ್ ಅಲ್ವಾ. ತುಂಬ ಜನರಿಗೆ ಆ ಫೇಲಿಯರು ಅಭ್ಯಾಸ ಇದೆ. ಅದು ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಗುತ್ತೆ. 2-3 ಅಲ್ಲ 4-5 ಅಟೆಂಪ್ಟ್ಗಳು ಕೂಡ ಕೆಲಸ ಕೊಡುವಂಥ ಚಾನ್ಸಸ್ ಬರುತ್ತೆ. ಅದಕ್ಕೋಸ್ಕರ ನಾವು ಎದೆಗುಂದಬಾರ್ದು ಫಸ್ಟ್ ಅದು, ಆಯಿತಾ. ಸೊ ಯಾವಾಗಲೇ ನಿಮ್ಗೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ರಿಸಲ್ಟ್ ಆಗಲಿಲ್ವಾ, ಫೇಲ್ ಆಯಿತಾ, ನೆಕ್ಸ್ಟ್ ಏನು ಹೇಳುವಂಥದ್ದು ಯೋಚನೆ ಮಾಡಬೇಕು ಅಷ್ಟೇ ಹೊರತು ಅಯ್ಯೋ ನಂಗೆ ಹೀಗಾಯಿತು, ನಂಗೆ ಮಾರ್ಕ್ಸ್ ಕೊಡಲಿಲ್ಲ, ನಂಗೆ ಯಾಕೆ ಹಾಗೆ, ನಾನು ಫೇಲ್ ಆದೆ, ಆ ರೀತಿ ಯೋಚನೆ ಥಾಟ್ ಪ್ರೊಸೆಸನ್ನು ತೊಗೊಂಡು ಹೋಗಬಾರ್ದು. ಓಕೆ, ಇಮಿಡಿಯೇಟ್ಲಿ ನಿಮ್ಗೆ ಬರುವಂಥದ್ದು ನೆಕ್ಸ್ಟ್ ಏನು ಮಾಡೋಣ, ವಾಟ್ ಎಲ್ಸ್, ನಂಗೆ ಟೈಮ್ ಇದೆ, ನಾನು ಏನು ಮಾಡಲಿ ಹೇಳುವಂಥದ್ದು ಆ ವಿಚಾರವನ್ನು ಬರುವಾಗೆ ನಿಮ್ಮ ಮೈಂಡನ್ನು ನೀವು ಡೆವಲಪ್ ಮಾಡ್ಕೊಳ್ಬೇಕು. ಓಕೆ, ಸೊ ಅದ್ರ ಬಗ್ಗೆ ನಾನು ಹೇಳ್ತೇನೆ, ಯಾಕೆಂದರೆ ಅಲ್ಲಿ 2-3 ಆಸ್ಪೆಕ್ಟ್ಗಳಿವೆ. ಬಟ್ ಕ್ಲಿಯರ್ ಆದವ್ರ ಬಗ್ಗೆ ನಾವು ನೋಡೋಣ. ಸೊ ಕ್ಲಿಯರ್ ಈಗ ಎಷ್ಟು ಪೋಸ್ಟ್ ಇದೆ? 158 ಪೋಸ್ಟ್ ಇದೆ. ಟೋಟಲ್ 158 ಪೋಸ್ಟ್ ವೇಕೆನ್ಸಿ ಇದೆ. ಅದರಲ್ಲಿ ಈಗ ಆ್ಯಕ್ಚುಲಿ ಕಟ್ ಆಫ್ ಅಂತ ಇತ್ತು. ಪ್ರಿಲಿಮ್ಸಲ್ಲೂ ಒಂದು ರಿಕ್ವೈರ್ಡ್ ನಂಬರ್ 10 ಟೈಮ್ಸ್, ಮೇನ್ಸಲ್ಲೂ 3 ಟೈಮ್ಸ್ ಹೇಳುವಂಥ ಕಟ್ ಆಫ್ ಇತ್ತು. ಬಟ್ ಇನ್ನು ಕಟ್ ಆಫ್ ಈ ವರ್ಷ ಅದು ಏನೂ ಆಗಲಿಲ್ಲ. ಯಾಕೆಂತಂದರೆ ರಿಕ್ವೈರ್ಡ್ ನಂಬರ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳು ಅಷ್ಟು ಪಾಸ್ ಆಗಲಿಲ್ಲ, ಅಷ್ಟು ಕ್ಲಿಯರ್ ಆಗಲಿಲ್ಲ. ಸೊ ನಾವು ನೋಡೋದಾದರೆ ಈಗ 158ರದ್ದು 2 ಪಟ್ಟು ಸಹ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಸೊ ನಿಮ್ಗೆ ಅನಿಸ್ಬೋದು, ಓಕೆ ಸುಮಾರು ಜನ ನಾವು ಕ್ಲಿಯರ್ ಆಗಿಬಿಡ್ತೇವೆ ಅಂತ ಹೇಳ್ಬೋದು, ವೈವಲ್ಲೂ ನಮ್ಮನ್ನು ಸೆಲೆಕ್ಟ್ ಮಾಡಿಬಿಡ್ಬೋದು ಹೇಳುವಂಥ ಭಾವನೆ ಬರ್ಬೋದು. ಯಾಕಂದರೆ ರೇಷಿಯೋ ತುಂಬ ಕಮ್ಮಿ ಇದೆ. 1.25 ಪಟ್ಟಷ್ಟು ಇರ್ಬೋದು ಹೊರತು ತುಂಬ ಕಮ್ಮಿ ಇದೆ ರೇಷಿಯೋ ಅಲ್ವಾ. ಸುಮಾರು ಆಲ್ಮೋಸ್ಟ್ ಬಹುತೇಕ ಜನ ಸೆಲೆಕ್ಟ್ ಆಗ್ಬೋದು ಹೇಳುವಂಥ ಭಾವನೆ ಇರುತ್ತೆ. ಬಟ್ ಹಾಗಲ್ಲ, ಯಾಕೆಂದರೆ ರಿಸರ್ವೇಷನ್ ಪ್ರಕಾರ ಆ ಒಂದು ಕ್ಯಾಟಗರಿಯಲ್ಲಿ ರಿಕ್ವೈರ್ಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಇಟ್ ಮೇ ನಾಟ್ ಬಿ ಪಾಸಿಬಲ್ ಅಲ್ವಾ. ಸೊ ಅದಕ್ಕೋಸ್ಕರ ಆ ಒಂದು ಥಾಟ್ಸಲ್ಲಿ ಇರಬೇಡಿ, ಖಂಡಿತ ನಾವು ಸೆಲೆಕ್ಟ್ ಆಗಿಬಿಡ್ಬೋದು, ಸ್ವಲ್ಪ ರೇಷಿಯೋ ಕಮ್ಮಿ ಇದೆ ಅಷ್ಟೇ ಅಂತ ಹೇಳುವಂಥದ್ದು ಹಾಗಿಲ್ಲ, ಆಯಿತಾ. 158 ಪೋಸ್ಟ್ಗಳನ್ನು ಆ್ಯಕ್ಚುಲಿ ಫಿಲ್ ಮಾಡಬೇಕು ಹೇಳುವಂಥದ್ದಿಲ್ಲ. ಅದಕ್ಕೆ ನಾವು ಎಷ್ಟೋ ಸಲ ನೋಡ್ತೇವೆ ಬ್ಯಾಕ್ಲಾಗ್ ಪೋಸ್ಟ್ಗಳಿರ್ತವೆ, ರಿಕ್ವೈರ್ಡ್ ನಂಬರ್ ಆಫ್ ಪೋಸ್ಟ್ಗಳನ್ನು ಫಿಲ್ ಮಾಡೋದಿಲ್ಲ. ಇಫ್ ದ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್ ಆಗಿರ್ದಿದ್ರೆ ಸೆಲೆಕ್ಟ್ ಮಾಡಬೇಕು ಅಂತ ಇಲ್ಲ. ಓಕೆ, ಸೊ ಆ ಒಂದು ಮಿಸ್ಕನ್ಸೆಪ್ಷನ್ನ ನೀವು ಹೊಡೆದೋಡ್ಸ್ಕೊಳ್ಳಿ. ಯಾಕೆಂದರೆ ಎಲ್ಲರೂ ಸೆಲೆಕ್ಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ, ಪ್ರಾಬಬಿಲಿಟಿ ಜಾಸ್ತಿ ಇದೆ. ಬೇರೆ ಎಕ್ಸಾಮ್ಸ್ಗಳು ಕಂಪೇರ್ ಮಾಡಿದರೆ ಬಹಳನೇ ಜಾಸ್ತಿ ಇದೆ ಇಲ್ಲಿ.
ಓಕೆ, ಯಾಕೆಂದರೆ UPSC ಎಷ್ಟು ಚೆನ್ನಾಗಿ ಕಟ್ ಆಫ್ ಇರುತ್ತೆ, ಎಷ್ಟೋ ಮಾರ್ಕ್ಸಿಗೆ ಕಟ್ ಆಫ್ ಆಗುತ್ತೆ, ಎಷ್ಟೋ ಸಿವಿಯರ್ ಕಾಂಪಿಟೇಷನ್ ಇರುತ್ತೆ. ಇಲ್ಲಿ ಆ ರೀತಿಯ ಕಟ್ ಆಫ್ ಇನ್ನೂ ರಿಕ್ವೈರ್ಡ್ ಕಟ್ ಆಫೇ ಬರದೇ ಇರೋ ಕಾರಣಕ್ಕೋಸ್ಕರ ಸ್ವಲ್ಪ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಬಟ್ ವಿ ಕೆನ್ ನಾಟ್ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇಂಟರ್ವ್ಯೂಗೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಹೇಳುವಂಥದ್ದು ಎಲ್ರಿಗೂ ಸಹಜವಾಗಿರುವಂಥದ್ದು ಅಲ್ವಾ. ಸೊ ಇಂಟರ್ವ್ಯೂಗೆ ತಯಾರಿ ಅಂದರೆ ಏನು? ಇಂಟರ್ವ್ಯೂ ತಯಾರಿ ಅಂತ ಅಲ್ಲ. ಐ ಜಸ್ಟ್ ವಾಂಟ್ ಟು ಕ್ಲಿಯರ್ ದಿಸ್ ನಿಮಗೆಲ್ರಿಗೂ. ನಿಮ್ಮ ಲೀಗಲ್ ನಾಲೆಜ್ಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಿಮ್ಮನ್ನು ಟೆಸ್ಟ್ ಮಾಡಾಗಿದೆ. ಪ್ರಿಲಿಮ್ಸಲ್ಲಿ ಟೆಸ್ಟ್ ಮಾಡಿದ್ದಾರೆ, ಮೇನ್ಸ್ ಎಕ್ಸಾಮ್ಸಲ್ಲಿ ಟೆಸ್ಟ್ ಮಾಡಿದ್ದಾರೆ. ಇನ್ನು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ಗಳನ್ನು ನೀವು ಯಾವ ಪ್ರಾಕ್ಟೀಸ್ ಏರಿಯಾದಲ್ಲಿ ಇದ್ದೀರಿ ಅದರ ಬಗ್ಗೆ ಇನ್ನೂ ಸ್ವಲ್ಪ ಕ್ವಶನ್ಗಳನ್ನು ಕೇಳ್ಬೋದು ವೈವಾದಲ್ಲಿ. ಬಟ್ ಅದಕ್ಕಿಂತ ಹೆಚ್ಚು ಯಾವುದು ಮುಖ್ಯ? ನಿಮ್ಮ ಪರ್ಸ್ನಾಲಿಟಿ. ಆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ನೀವು ಮಾಡ್ಕೊಳ್ಬೇಕು. ಬಾಡಿ ಲ್ಯಾಂಗ್ವೇಜನ್ನು ಪ್ರಾಪರ್ ಮಾಡ್ಕೊಳ್ಬೇಕು. ಈಗ ಇಂಟರ್ವ್ಯೂ ಪ್ಯಾನಲ್ ಎದುರು ಹೋಗಿ ನೀವು ತೊದಲಿದ್ರೆ ತೊಂದರೆ ಇಲ್ಲ, ತುಂಬ ನರ್ವಸ್ ಆಗ್ತೀರಿ, ಏನು ಮಾತಾಡಬೇಕು ಗೊತ್ತಾಗೋದಿಲ್ಲ, ಅದೆಲ್ಲ ಆ ವಿಚಾರಗಳು ಸ್ಪಷ್ಟವಾಗಿ ಎದ್ದು ಕಾಣುವಾಗಿರಬಾರ್ದು. ನರ್ವಸ್ ಆಗ್ತೇವೆ, ನಾವೆಲ್ಲರೂ ನರ್ವಸ್ ಆಗ್ತೇವೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ಹೇಗೆ ನಾವು ಓವರ್ಕಮ್ ಮಾಡ್ಬೋದು? ಸತತವಾದ ಪ್ರಾಕ್ಟೀಸ್. ದಿನ ಮಿರರ್ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಮಿರರ್ ನೋಡಿ ನಾನು ಹೇಗೆ ಕಾಣ್ತೇನೆ, ಮಾತಾಡುವಾಗ ಯಾವ ರೀತಿ ಕಾಣ್ತಾನೆ ಹೇಳುವಂಥದ್ದು. ಕನ್ನಡಿ ಅಲ್ವಾ, ಕನ್ನಡಿಗಿಂತ ಬೆಸ್ಟ್ ಫ್ರೆಂಡ್ ಯಾರೂ ಇಲ್ಲ. ಸೊ ಕನ್ನಡಿ ನೋಡಿಕೊಂಡು ಪ್ರತಿದಿನ, ಇದು ಜಸ್ಟ್ ಕ್ಲಿಯರ್ ಆದವ್ರಿಗೆ ಅಷ್ಟೇ ಅಲ್ಲ, ಎಲ್ರಿಗೂ ನಾ ಹೇಳ್ತಾ ಇರುವಂಥದ್ದು. ಎಲ್ಲರೂ ಯಾಕೆಂದರೆ ಕ್ಲಿಯರ್ ಆಗದೇ ಇರೋರಿಗೆ ಇನ್ನೊಂದು ವಿಚಾರ ಹೇಳ್ತೇನೆ. ಜಾಸ್ತಿ ದಿನ ಏನು ಟೈಮ್ ಇರೋದಿಲ್ಲ. ಹೊಸ ಎಕ್ಸಾಮನ್ನ ಕರಿಬೋದು, ಹೊಸ ನೋಟಿಫಿಕೇಷನ್ನ ಕರಿಬೋದು. ಯು ಗೆಟ್ ಇನ್ನೂ ಬೆಟರ್ ಆಪರ್ಚುನಿಟಿ, ಟೈಮ್ ಸಿಗತ್ತೆ. ಯಾವಾಗಲೂ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಏನೇ ಒಂದು ನಾವು ಫೇಲಿಯರ್ ಆದ್ಕೊಳ್ಳಿ, ಅಯ್ಯೋ ಹೀಗಾಯಿತು ಹಾಗಾಯಿತು ಅಂತ ಯೋಚನೆ ಮಾಡೋ ನಮ್ಮ ಥಾಟ್ ಪ್ರೊಸೆಸ್ ಅದ್ರ ಬದಲಾಗಿ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಏನು ಸ್ಟೆಪ್, ಇಮಿಡಿಯೇಟ್ಲಿ ಆಯಿತಾ, ನೆಕ್ಸ್ಟ್ ಕಾರ್ಯಾಚರಣೆಗೆ ನೀವು ಸಿದ್ಧರಾಗಿರಬೇಕು. ಯಾಕೆಂದರೆ ಇಟ್ಸ್ ಅ ಟೈಮ್ ವೇಸ್ಟ್. ಒಂದು ಬೇಜಾರಾಗುತ್ತೆ, ಒಂದು ಅರ್ಧ ದಿನ ಟೈಮ್ ಕೊಡಿ ಬೇಜಾರು ಮಾಡ್ಕೊಳ್ಳಿಕ್ಕೆ, ಅದಕ್ಕಿಂತ ಜಾಸ್ತಿ ಟೈಮ್ ಕೊಡಬೇಡಿ. ಯಾರು ಏನು ಹೇಳಿದ್ರು ಅದು ನಿಮಗೆ ಅಫೆಕ್ಟ್ ಆಗದೆ ಇರುವಾಗೆ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಎಂಗೇಜ್ ಆಗಿ ಅಂದರೆ ಹೇಗೆ? ಯಾವುದೋ ಒಂದು ಹೊಸ ಪುಸ್ತಕ ಓದಿ, ಹೊಸ ಸಬ್ಜೆಕ್ಟ್ ತೊಗೊಳ್ಳಿ, ನಿಮ್ಗೆ ಕಷ್ಟ ಆಗಿರುವಂಥದ್ದನ್ನು ಇನ್ನೂ ಟೈಮ್ ಇದೆಲ್ಲ ಚಾಲೆಂಜ್ ಅಂತ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಯಿತಾ, ಲಾ ಪೇಪರ್ ಒಂದು ಪ್ರಾಬ್ಲಮ್ ಆಯಿತಾ, ಅಥವಾ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಮೆಟೀರಿಯಲ್ ಸಿಗ್ತಾ ಇಲ್ವಾ, ಅದರದ್ದು ಚಾಲೆಂಜ್, ಅದನ್ನು ವರ್ಕೌಟ್ ಮಾಡಿ ಆಯಿತಾ. ನೆಕ್ಸ್ಟ್ ಸ್ಟೆಪ್ ಏನು ಹೇಳುವಂಥದ್ದು, ದ್ಯಾಟ್ ಶುಡ್ ಬಿ ಯುವರ್ ಗೋಲ್. ಯಾರೇ ಇರಲಿ, ಕ್ಲಿಯರ್ ಆದರೂ ಕ್ಲಿಯರ್ ಆಗದಿದ್ರು ಸಹ, ಖುಷಿನೂ ಅಷ್ಟೇ. ಕ್ಲಿಯರ್ ಆದವ್ರಿಗೂ ಹೇಳ್ತಿದ್ದೇನೆ, ನಾ ಇವತ್ತು ಮೇನ್ಸ್ ಕ್ಲಿಯರ್ ಆಯಿತು ಹೇಳುವಂಥದ್ದು ಅರ್ಧ ದಿನಕ್ಕೆ ಮಾತ್ರ ಸೀಮಿತ ಇರಲಿ. ಮತ್ತೆ ಮರ್ತು ಬಿಡಿ, ಓದಿ, ಹೊಸದಾಗಲಿಂದ ಓದಿ, ಅಥವಾ ನಾನು ಏನೇನು ಹೇಳ್ದಲ್ಲ ಕೆಲವೊಂದು ವಿಚಾರಗಳನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಂತ ಹೇಳಿ. ಯಾಕೆಂದರೆ ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು ಅಲ್ವಾ. ಬಿ ಹಂಬಲ್, ಡೌನ್ ಟು ದಿ ಅರ್ತ್. ಎಷ್ಟು ಸಾಧ್ಯವೋ ಅಷ್ಟು ನೀವು ನಿಮ್ಮ ಮನಸ್ಸಲ್ಲಿ, ತಲೆಯಲ್ಲಿ ವಿಚಾರವನ್ನು, ಬರೀ ಲೀಗಲ್ ನಾಲೆಜ್ ಅಂತ ಹೇಳ್ತಾ ಇಲ್ಲ, ಆದಷ್ಟು ಯೂಟ್ಯೂಬ್ ಚಾನಲ್ಗಳಿರ್ತವೆ. ಎಷ್ಟೋ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಗೆ ಇಂಟರ್ವ್ಯೂ ಫೇಸ್ ಮಾಡಬೇಕು ಹೇಳುವಂಥದ್ದು. ಅದು ಕೇವಲ ಜುಡಿಷರಿ ಎಕ್ಸಾಮ್ ಅಲ್ಲ ಆಯಿತಾ. ಜಸ್ಟ್ ಯಾಕೆಂದರೆ ನಾರ್ಮಲ್ ಆಗಿ ಕೇಳ್ತಾರೆ, ನೀವು ಯಾಕೆ ಈ ಪೋಸ್ಟಿಗೆ ಬರಬೇಕು, ಅಥವಾ ನೀವು ಯಾಕೆ ನಿಮ್ಮ ಇಂಟ್ರಡಕ್ಷನ್ ಹೇಳಿ, ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವು ಮಾತಾಡಬೇಕಲ್ವಾ, ಅದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡಿರಬೇಕು. 4-5 ಲೈನು ಅಲ್ಲಿ ಹೋಗ್ಕೊಂಡು ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿದರೆ, ಐ ಆಮ್ ಆ್ಯನ್ ಅಡ್ವೊಕೇಟ್ ಹಾಗೆ ಯೋಚನೆ ಮಾಡಬಾರ್ದು. ನಿಮಗೆ ಸ್ಪಷ್ಟವಾಗಿ ನಿಮ್ಮ ಬಗ್ಗೆ ಏನು ಮಾಹಿತಿ, ನೀವು ಯಾವ ಊರಿಂದ ಬಂದಿದ್ದೀರಿ, ನಿಮ್ಮ ಏನು ಪ್ರಾಕ್ಟೀಸ್ ಮಾಡ್ತಿದ್ರಿ, ನೆಕ್ಸ್ಟ್ ಏನು ಮಾಡಬೇಕು ಹೇಳುವಂಥದ್ದು ಚಿಕ್ಕದಾಗೊಂಡ್ರೆ ಹೇಳುವಂಥ ಅಭ್ಯಾಸ ಮಾಡ್ಕೊಂಡಿರಬೇಕು. ಕನ್ನಡದಲ್ಲಾದರೂ ಆಗಲಿ, ಇಂಗ್ಲೀಷಲ್ಲಾದರೂ ಆಗಲಿ ಅಲ್ವಾ. ಸೊ ಎಲ್ಲದಕ್ಕೂ ಕೂಡ ಒಂದು ಯಾವಾಗಲೂ ನೋಡಿ, ಕ್ರಿಯೇಷನ್ 2 ಇರುತ್ತೆ. ಒಂದು ನೀವು ಆ್ಯಕ್ಚುಲ್ ಮೆಂಟಲ್ ಕ್ರಿಯೇಷನ್, ಇನ್ನೊಂದು ಆ್ಯಕ್ಚುಲ್ ಆಗುವಂಥದ್ದು. ನೀವು ಈಗಲೇ ವಿಜುವಲೈಸ್ ಮಾಡ್ಕೊಳ್ತಾ ಬಂದರೆ, ನಾ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡ್ತೀನಿ, ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡು ಅಭ್ಯಾಸ ಮಾಡಿ, ಬಾಡಿ ಲ್ಯಾಂಗ್ವೇಜ್ ಅಭ್ಯಾಸ ಮಾಡಿ. ಇಮ್ಯಾಜಿನ್ ನಿಮ್ಮ ಎದುರು ಪ್ಯಾನಲಿಸ್ಟ್ಗಳಿದ್ದಾರೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳಿ. ಸೊ ಯಾವಾಗಲೂ 2 ಸಲ ಆ ಇವೆಂಟ್ ಆಗುತ್ತೆ. ಒಂದು ನಿಮ್ಮ ಮನಸ್ಸಿನಲ್ಲಿ ಆಗುವಂಥದ್ದು ಇವೆಂಟು, ಇನ್ನೊಂದು ಆ್ಯಕ್ಚುಲ್ ಇವೆಂಟು. ನೀವು ಫಸ್ಟ್ ಮನಸ್ಸಿನಲ್ಲಿ ಆ ಇವೆಂಟಲ್ಲಿ ಮಾಡಿ, ವಿಜುವಲೈಸ್ ಮಾಡಿ, ಅದರಲ್ಲಿ ನೀವು ಕಾನ್ಫಿಡೆಂಟ್ ಆಗಿದ್ದರೆ ನ್ಯಾಚುರಲಿ ಆ್ಯಕ್ಚುಲಿ ನೀವು ಇಂಟರ್ವ್ಯೂ ಫೇಸ್ ಮಾಡುವಾಗ ಸಹಜವಾಗಿ ನಾರ್ಮಲಿ ಯು ವಿಲ್ ಬಿ ಹ್ಯಾಪಿ, ಕಾನ್ಫಿಡೆಂಟ್ ಅಂತ ಕಾಣ್ತೀರಿ. ಯಾಕೆಂದರೆ ಯು ಹ್ಯಾವ್ ಆಲ್ರೆಡಿ ಗಾನ್ ಥ್ರೂ ದ್ಯಾಟ್ ಪ್ರೊಸೆಸ್. ಕ್ವಶನ್ಸ್ಗಳು ಏನಂತ ಗೊತ್ತಿರಲಿಕ್ಕಿಲ್ಲ, ಬಟ್ ಆ ಸಂದರ್ಭವನ್ನು ಫೇಸ್ ಮಾಡುವಂಥ ಅನುಭವ ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಆಗಿರುತ್ತೆ. ಜಸ್ಟ್ ವಿಜುವಲೈಸ್ ಮಾಡಿ. ಬೆಳಗ್ಗೆ ಎದ್ಕೊಂಡು ಅಥವಾ ಮಲಗೋಕ್ಕಿಂತ ಮೊದಲು ವಿಜುವಲೈಸ್ ಮಾಡಿ, ನೀವು ಇಂಟರ್ವ್ಯೂ ಅಪೇರ್ ಆಗ್ತಾ ಇರುವಾಗೆ ಆಯಿತಾ. ಅದರಲ್ಲಿ ಕಾನ್ಫಿಡೆಂಟ್ ಆಗಿ ಉತ್ತರ ಹೇಳೋ ಥರ ವಿಜುವಲೈಸ್ ಮಾಡಿ. ವಿಜುವಲೈಸ್ ಅಂದರೆ ಏನು? ಕಲ್ಪನೆ. ಇದೆಲ್ಲ ಕೆಲವೊಂದು ಸಲ ಹೇಳ್ತಾರೆ, ಬಟ್ ಮೈಂಡಿನ ಎಫೆಕ್ಟ್ ಏನಿದೆಲ್ಲ ಅದು ಬಹಳವೇ ಆಯಿತಾ, ತುಂಬ ಇದೆ. ಅದನ್ನೇ ನಾನು ಯಾವಾಗಲೂ ಎಕ್ಸಾಮಲ್ಲಿ ಹೇಳೋದು, ಎಕ್ಸಾಮ್ ಬರೆಯುವಾಗಲೂ ಹೇಳುವಂಥದ್ದು ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ, ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಸಜೆಷನ್ ಕೊಡೋದು ಅಷ್ಟೇ.
ಎಕ್ಸಾಮಲ್ಲಿ ಡಿಮೋಟಿವೇಟ್ ಆಗಬೇಡಿ ಅಥವಾ ಪಿಯರ್ ಪ್ರೆಷರ್ಗೆ ಒಳಗಾಗಬೇಡಿ. ಅವ್ರು ಹೀಗೆ ಮಾಡ್ತಾರೆ, ಅವರು ಚೆನ್ನಾಗಿ ಓದಿದ್ದಾರೆ, ಇಲ್ಲ ನೀವೇನು ಹೇಳುವಂಥದ್ದು. ಆಲ್ ದಟ್ ಈಸ್ ಈ ಮ್ಯಾನಿಫೆಸ್ಟೇಷನ್ ಅಂತ ಈಗ ಹೊಸದಾಗಿ ಏನೇನೋ ಹೇಳ್ತಾರೆ. ಬಟ್ ಏನು ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್, ಅದೆಲ್ಲ ನೀವು ಸುಪ್ತ ಮನಸ್ಸಿನಲ್ಲಿ ನೀವೇನು ಫೀಡ್ ಮಾಡ್ತೀರಿ ಪ್ರತಿದಿನ. ನೀವು ಇಲ್ಲ ನನಗೆ ಚೆನ್ನಾಗಿ ಬರೋದಿಲ್ಲ, ಇಂಗ್ಲೀಷ್ ಚೆನ್ನಾಗಿ ಬರೋದಿಲ್ಲ, ನಾನು ಸರಿ ಇಲ್ಲ, ನನಗೆ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಆಗೋದಿಲ್ಲ, ನನಗೆ ಹೀಗೆ ಈ ರೀತಿ ಇದನ್ನೇ ಫೀಡ್ ಮಾಡ್ತಾ ಇದ್ದರೆ ಏನಾಗುತ್ತೆ, ನಿಮ್ಮ ಮನಸ್ಸು ಕೂಡ ಒಂದು ವ್ಯಕ್ತಿ, ಸಬ್ ಕಾನ್ಷಿಯಸ್ ಮನಸ್ಸು ಕೂಡ ಒಂದು ವ್ಯಕ್ತಿ ಅಂತ ಪರಿಗಣಿಸಿದರೆ, ಈಗ ನಿಮಗೆ ದಿನ ಅದನ್ನು ಹೇಳ್ತಾ ಇದ್ರೆ ನಿಮ್ಗೆ ಹೇಗಾಗತ್ತೆ, ಹಾಗೆ ಮನಸ್ಸಿಗೂ ಹಾಗೆ ಅಲ್ವಾ. ನೀವು ನಿಮ್ಮ ಮನಸ್ಸಿಗೆ ಅದೇ ರೀತಿ ಹೇಳ್ತಾ ಹೋದರೆ ಅದು ಹಾಗೇ ಆಗಿಬಿಡತ್ತೆ. ಸೊ ಡೋಂಟ್ ಡೂ ದ್ಯಾಟ್. ಜಸ್ಟ್ ವಿಜುವಲೈಸ್. ನೀವು ಇಂಟರ್ವ್ಯೂ ಬರಿತಾ ಇರುವಂಥ, ಇಂಟರ್ವ್ಯೂ ಅಟೆಂಡ್ ಆಗ್ತಾ ಇರುವಂಥದ್ದು, ಕಂಪ್ಯೂಟರ್ ಎಕ್ಸಾಮ್ ಬರಿತಾ ಇರುವಂಥದ್ದು, ಜಡ್ಜ್ ಆಗಿರುವಂಥದ್ದು, ಓದು ತಗೊಳ್ಳುವಂಥದ್ದು, ಜಸ್ಟ್ ವಿಜುವಲೈಸ್ ಆಯಿತಾ. ಹಾಗಂತ ಅದು ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ಎಲ್ಲಿ ನೀವು ಆ ಒಂದು ತುಂಬ ವೆರಿ ಸಿಲ್ವರ್ ಲೈನ್, ಸಣ್ಣ ಡಿಫ್ರೆನ್ಸ್ ಇರುವಂಥದ್ದು ಅಷ್ಟೇ ಓವರ್ ಕಾನ್ಫಿಡೆನ್ಸ್ಗೂ ಮತ್ತು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ಗೂ. ಆ ಒಂದು ಡಿಮಾರ್ಕೇಷನ್ ಮಾಡುವಂಥದ್ದು ನಮ್ಗೆ ಗೊತ್ತಿರಬೇಕು. ಅದಕ್ಕೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ದಿನ ವಿಜುವಲೈಸ್ ಮಾಡಿ. ನನಗೆ ಈ ರೀತಿ ಪ್ರಶ್ನೆ ಕೇಳಿದರೆ ಓಕೆ, ಯೂಟ್ಯೂಬಲ್ಲೆಲ್ಲ ತುಂಬ ಕ್ವಶನ್ಗಳು ಸಿಗುತ್ತೆ, ಮಾಕ್ ಇಂಟರ್ವ್ಯೂಸ್ಗಳು ತುಂಬ ಇದೆ ಆಯಿತಾ. ಜಸ್ಟ್ ನೋಡಿ, ದಿನಕ್ಕೆ ಒಂದು ವಿಡಿಯೋ ನೋಡಿ, ತುಂಬ ಓವರ್ ಎಕ್ಸೈಟ್ ಮಾಡಬೇಡಿ. ನ್ಯಾಚುರಲ್ ಆಗಿ GK ಓದಿ, ಪ್ರೆಸೆಂಟ್ ಪೇಪರ್ಸ್ಗಳನ್ನು, ನ್ಯೂಸ್ ಪೇಪರ್ಸ್ಗಳನ್ನು ಓದಿ. ಹೇಗೆ ಯಾವ ರೀತಿ ಈ ಪ್ರಸಕ್ತ ವಿದ್ಯಮಾನಗಳಿರ್ತಾವಲ್ಲ ಅದು ಯಾವ ರೀತಿ ಅಂದರೆ ಅದರ ಆಸ್ಪೆಕ್ಟ್ ಏನು ಹೇಳುವಂಥದ್ದು. ಹೊಸ ಹೊಸ ಕಾನೂನುಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಅದರ ಎಫೆಕ್ಟ್ ಏನು, ಕರ್ನಾಟಕದಲ್ಲಿರ್ಬೋದು, ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಏನೇನಾಗತ್ತೆ ಹೇಳುವಂಥದ್ದನ್ನು ಅಭ್ಯಾಸ ಮಾಡಿ ಆಯಿತಾ. ಸೊ ಇದೊಂದು ಬೇಸಿಕ್ ಟಿಪ್ಸ್ ಇಂಟರ್ವ್ಯೂಗೆ ಸಂಬಂಧಪಟ್ಟ ಹಾಗೆ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಸಬ್ ಕ್ಯಾಟಗರಿ ಮಾಡಿ, ಕ್ಯಾಟಗರಿ ವೈಸ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೇಗೆ ಅಂತ ಹೇಳುವಂಥದ್ದು. ಬಟ್ ಒಂದು ಅದೇ ನಾನು ಯಾಕೆ ಈ ನಂಬರ್ಗಳನ್ನು ಯಾಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರಬೇಕು. ನಾವು ಒಂದು ಕೆಲವೊಂದು ಸುಳ್ಳು ಬಿಲೀಫಲ್ಲಿ ಇರ್ತೇವೆ, ನಾವು ಪಾಸ್ ಆಗಿಬಿಡ್ತೇವೆ ಹೇಳುವಂಥದ್ದು, ಅಥವಾ ನಾವು ಪಾಸ್ ಆಗೋದಿಲ್ಲ ಅಂತಲೂ ಕೆಲವರು ಇರ್ತವೆ, ನಮ್ಮನ್ನು ನಾವೆಲ್ಲಿ ಸೆಲೆಕ್ಟ್ ಆಗ್ತೇವೆ ಹೇಳುವಂಥದ್ದು ಕೂಡ ಇರುತ್ತೆ. ಇಲ್ಲ, ಡೋಂಟ್ ಬಿ ಪ್ರಿಜುಡೈಸ್ ಪೂರ್ವ ಭಾವನೆ ಇಟ್ಕೊಳ್ಬೇಡಿ. ಹೇಗೆ ಬರುತ್ತೋ ಹಾಗೆ ಅಲ್ವಾ. ನೀವು ನಿಮ್ಮ ಕೆಲಸ ಮಾಡಿ, ಎಫರ್ಟ್ಸ್, ನಿಮ್ಮ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಎಫರ್ಟ್ಸನ್ನು ಪ್ರಾಮಾಣಿಕವಾಗಿ ಹಾಕಿ, ಖಂಡಿತ ನಿಮ್ಗೆ ಏನು ಸಿಗಬೇಕು ಅದು ಖಂಡಿತವಾಗಿಯೂ ಸಿಗತ್ತೆ ಆಯಿತಾ. ಸೊ ಇದು ಕ್ಲಿಯರ್ ಆದವ್ರಿಗೆ 12th ಜನವರಿ ಇನ್ನೂ ನೋಟಿಫಿಕೇಷನ್ ಮಾಡ್ತಾರೆ, ಯಾವ್ಯಾವ ರೋಲ್ ನಂಬರ್ಗೆ ಯಾವ್ಯಾವಾಗ ಏನು ಹೇಳ್ತಾರೆ ವೈವಾ ಇದೆ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ತಕ್ಕ ಹಾಗೆ ನಿಮಗೆ ಮಾಹಿತಿನೂ ನಿಮ್ಮ ಇಮೇಲ್ಗೆ ಫೋನ್ಗೂ ಎಲ್ಲ ಬರ್ಬೋದು. ಪ್ಲಸ್ ನಿಮ್ಮ ಡ್ರೆಸ್ ಕೋಡ್, ಪ್ಲಸ್ ಡಾಕ್ಯುಮೆಂಟ್ಸು, ನೀವು ಅಪ್ಲಿಕೇಶನ್ ಟೈಮಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನೀವು ಸಲ್ಲಿಸಿದ್ರಲ್ವ ಅದೆಲ್ಲ ಕೂಡ ಸರಿಯಾಗಿ ಇಟ್ಕೊಳ್ಳಿ, ಒಂದೇ ಕಡೆ ಪ್ರಾಪರಾಗಿ ಅರೇಂಜ್ ಮಾಡಿ ಇಟ್ಕೊಳ್ಳಿ. ಅದೆಲ್ಲದು ಸಬ್ಮಿಟ್ ಮಾಡುವಂಥ ಇದು ಬರುತ್ತೆ ಆಯಿತಾ. ಇದೊಂದು ಜಸ್ಟ್ ಬೇಸಿಕ್. ಇದು ಇನ್ನು ಕ್ಲಿಯರ್ ಆಗದೆ ಇರೋರಿಗೆ ಅವರಿಗೆ ಒಂದು ದೊಡ್ಡ ಚಾಲೆಂಜ್ ಏನಂತಂದರೆ, ಫ್ರೆಷರ್ಸ್ ಈಗ ಇಲ್ಲಿ ತನಕ ಈ ವರ್ಷ ತನಕ ಫ್ರೆಷರ್ಸ್ಗಳು ಅಟೆಂಪ್ಟ್ ಮಾಡ್ಬೋದಿತ್ತು ಎಕ್ಸಾಮಿಗೆ ಅಲ್ವಾ. ಸೊ ಮುಂದಿನ ವರ್ಷದಿಂದ ಫ್ರೆಷರ್ಸ್ಗೆ ಆ ಚಾನ್ಸ್ ಇಲ್ಲ ಅಲ್ವಾ. ದೇ ಹ್ಯಾವ್ ಟು 3 ವರ್ಷ ಪ್ರಾಕ್ಟೀಸ್ ಆಗಿರಬೇಕು. ಸೊ ಫಸ್ಟ್ 3 ವರ್ಷ ಪ್ರಾಕ್ಟೀಸ್ ಆದವ್ರಿಗೆ ತೊಗೊಳ್ಳೋಣ, ಯಾಕೆಂದರೆ ಅವ್ರು ದೇ ಆರ್ ದಿ ಡೈರೆಕ್ಟ್ ಮುಂದಿನ ವರ್ಷ ಎಕ್ಸಾಮ್ ಕರೀತಾರೆ ಅಲ್ವಾ. ಸೊ ಎಕ್ಸಾಮು ಈಗ ಕಳೆದ 1-1.5 ವರ್ಷ ಎಕ್ಸಾಮ್ ಯಾವುದೂ ಇರಲಿಲ್ಲ. ಕರೆದಿರುವಂಥ ಎಕ್ಸಾಮು ಕೆಲವೊಂದು ಸಲ ಸ್ಟೇ ಆಯಿತು, ಡಿಲೇ ಆಯಿತು, ಅದೆಲ್ಲ ಆಯಿತು. ಮುಂದಿನ ವರ್ಷ ಹೇಗಾಗುತ್ತೋ ನಮ್ಗೆ ಗೊತ್ತಿಲ್ಲ, ಬಟ್ ಇಮಿಡಿಯೇಟ್ಲಿ ಕರಿಬೋದು ಹೇಳುವಂಥ ಆ ಒಂದು ಹೋಪ್ಸಲ್ಲಿ ನಾವು ತಯಾರಿ ಮಾಡ್ಕೊಳ್ಬೇಕು. ಯಾಕೆಂದರೆ ಇನ್ನು ಯೂಶ್ವಲಿ ಈ ಒಂದು 2023 ನಂತರಕ್ಕಿಂತ ಮೊದಲು ಎಕ್ಸಾಮ್ ಎಲ್ಲ ಫೆಬ್ರವರಿ, ಮಾರ್ಚ್ ಆ ಟೈಮಲ್ಲಿ ಕರಿತಿದ್ರು ನೋಟಿಫಿಕೇಷನ್. ಅಂದರೆ ನಿಮಗೆ ಈಗ ಟೈಮೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ, 2-3 ತಿಂಗಳು ಇಲ್ಲ ಅಂತ ಹೇಳ್ಬೋದು ಅಲ್ವಾ. ಸೊ ವಾಟ್ ವಿಲ್ ಯು ಡೂ, ಅವಾಗ ಏನು ಮಾಡ್ತೀರಿ, ಟೈಮ್ ಇರೋದಿಲ್ಲ. ಸೊ ಈಗಲಿಂದನೇ ಕ್ಲಿಯರ್ ಆಗಲಿಲ್ವಾ, ನಿಮಗೆ ಇನ್ನೂ ಕಂಟಿನ್ಯೂ ಮಾಡುವಂಥ ಉದ್ದೇಶ ಇದ್ದರೆ, ಜಡ್ಜ್ ಆಗಲೇಬೇಕು ಅನ್ನೋಂಥ ಉದ್ದೇಶ ಇದ್ದರೆ, ಕೇವಲ ನಾವು ಫೇಲ್ ಆದಂತ ಹೇಳೋ ಕಾರಣಕ್ಕೆ ನೀವು ಆಸೆನ ಬಿಡಬೇಡಿ ಆಯಿತಾ. 4-5 ಅಟೆಂಪ್ಟ್ಗಳು ಕೂಡ ಆಗ್ತವೆ ಕೆಲವೊಂದು ಸಲ. ಯಾಕೆಂದರೆ ನೀವು ನೋಡಿ, ನಾವು ಒಂದು ಪಾಡ್ಕಾಸ್ಟ್ ಮಾಡಿದೆ ನನ್ನ ತಾಯಿಯೊಟ್ಟಿಗೆ, ಶಿ ವಾಸ್ ಅ ರಿಟೈರ್ಡ್ ಜಡ್ಜ್. ಅವರೇ ಹೇಳ್ತಾರೆ 5-6 ಅಟೆಂಪ್ಟ್ಗಳು. ಕೇವಲ ನನ್ನ ತಾಯಿ ಅಲ್ಲ, ನನ್ನ ತಂದೆ ಕೂಡ, ಈವನ್ ಹಿ ವಾಸ್ ಅ ಜಡ್ಜ್, ಅವರು ಇನ್ನೂ 2 ಅಟೆಂಪ್ಟ್ ಜಾಸ್ತಿ. ನನ್ನ ತಾಯಿ ಸೆಲೆಕ್ಷನ್ ಆದ ನಂತರ ಆಮೇಲೆ 1-2 ಅಟೆಂಪ್ಟ್ ಮಾಡಿ ಹ್ಯಾಸ್ ಕ್ಲಿಯರ್. ಅಂದರೆ ಕ್ಲಿಯರ್ ಆಗೋದಿಲ್ಲ ಅಂತಲ್ಲ, ನಿಮಗೆ ಜಡ್ಜ್ ಆಗಲೇಬೇಕಾ, ಅಟೆಂಪ್ಟ್ ಮಾಡ್ತಾ ಇರಬೇಕು. ಕೆಲವರಿಗೆ ಬೇಗ ಸಿಗುತ್ತೆ, ಕೆಲವರಿಗೆ ಲೇಟ್ ಆಗುತ್ತೆ. ಅದು ಯಾವ ಇದರಲ್ಲಿ ನಮ್ಮ ಡೆಸ್ಟಿನಿ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲಲ್ಲ. ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅವ್ರು ಬೇಗ ಆದರೂ ನಾವು ಲೇಟ್ ಆಯಿತು, ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೆ ಏನು ಸಿಗುತ್ತೋ ಲೈಫ್ ಹ್ಯಾಸ್ ಪ್ಲ್ಯಾಂಡ್ ಅ ಗುಡ್ ಥಿಂಗ್ ಫಾರ್ ಯು ಅಂತ ಹೇಳಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಿ ಕರೆಕ್ಟಾಗಿ. ಓಕೆ, ಹಾಗೆ ಅದ್ರ ಜೊತೆಗೆ
ಜುಡಿಷರಿ ಎಕ್ಸಾಮ್ಗೂ ತಯಾರಿ ಮಾಡ್ಕೊಳ್ತಾ ಇರಿ. ಎಕ್ಸಾಮ್ ಬಂದಾಗ ಆರಾಮಾಗಿ ಹೋಗಿ ಒಂದು ಬರೆದು ಬನ್ನಿ. ಒಂದಿನ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಬರೆಯುವಂಥ ಪ್ರಸಂಗ ಇರುತ್ತೆ ಅಷ್ಟೇ. ಅದ್ರ ಬದಲು ತುಂಬ ಎಲ್ಲ ಯೋಚನೆ ಮಾಡಿಕೊಂಡು ಡಿಸಪಾಯಿಂಟ್ಮೆಂಟ್ ಆಗಬಾರ್ದು ಅಷ್ಟೇ ನಾನು ಹೇಳುವಂಥದ್ದು. ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳು ಎಷ್ಟೋ ಜನ ಕ್ಲಿಯರ್ ಆಗಿದ್ದಾರೆ, ಎಷ್ಟೋ ಜನ ಕ್ಲಿಯರ್ ಆಗಿಲ್ಲ. ಐ ನೋ ದ್ಯಾಟ್. ಅದಕ್ಕೆ ನಾನು ಇನ್ನೂ ಏನೂ ವೀಡಿಯೋ ಮಾಡಲಿಲ್ಲ. ಯಾಕಂದರೆ ಎಲ್ರಿಗೂ ಅವರವರ ಟೈಮ್ ಬೇಕು ಅಲ್ವಾ. ಸ್ವಲ್ಪ ಆ ಒಂದು ಟೈಮ್ ಬೇಕು ಅದನ್ನು ರಿಸಲ್ಟ್ ಗುಡ್ ಇರಲಿ ಬ್ಯಾಡ್ ಇರಲಿ ಅದನ್ನು ರಿಕವರ್ ಆಗಲಿಕ್ಕೆ. ಈಗ ಐ ಥಿಂಕ್ ಎಲ್ರಿಗೂ ಸ್ವಲ್ಪ ಮನಸ್ಸು ಶಾಂತಕ್ಕೆ ಬಂದಿದೆ ಅಂತ ತಿಳ್ಕೊಂಡು ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಕ್ಲಿಯರ್ ಆಗಿದ್ರೆ ಡು ನಾಟ್ ವರಿ. ನೀವು ಎಕ್ಸಾಮ್ ಬರೀಬೇಕು ಅಂತಲೇ ಇದ್ರೆ, ಜಡ್ಜ್ ಆಗಬೇಕು ಅಂತಲೇ ಇದ್ದರೆ 2-3 ಅಟೆಂಪ್ಟ್ ಮಿನಿಮಮ್ ಆಗುತ್ತೆ ಅಂತಲೇ ತಿಳ್ಕೊಂಡು ಓದಿ ಆಯಿತಾ. ಸೊ ಅದು ಯಾರು 3 years ಪ್ರಾಕ್ಟೀಸ್ ಇರುವಂಥವ್ರಿಗೆ. ಇನ್ನು ಸೊ ಅವರಿಗೆ ಇಮಿಡಿಯೇಟ್ಲಿ ಯಾವಾಗ ಬೇಕಾದರೂ ಇನ್ನೊಂದು 5-6 ತಿಂಗಳಲ್ಲಂತೂ ಒಂದು ಹೊಸ ನೋಟಿಫಿಕೇಷನ್ ಮಾಡಬಹುದೇನೋ. ಐ ಡೋಂಟ್ ನೋ, ನನ್ನ ಎಕ್ಸ್ಪೆಕ್ಟೇಷನ್ ಅಲ್ವಾ. ಪ್ರತಿ ವರ್ಷದ ಈ ಥರ ಕರಿಬೋದು ಹೇಳುವಂಥದ್ದು. ಇನ್ನು ಫ್ರೆಷರ್ಸ್ಗೆ ಅದರಲ್ಲಿ ಈಗ 1 ವರ್ಷ ಆದವ್ರು ಇರ್ತಾರೆ, 2 ವರ್ಷ ಆದವ್ರು ಇರ್ತಾರೆ, ಜಸ್ಟ್ ರೀಸೆಂಟ್ಲಿ ಪಾಸ್ ಇರ್ತಾರೆ. ಸೊ 3 ವರ್ಷ ಟೈಮ್ ಇದೆ. ನೀವು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಗಳನ್ನು ಕೂಡ ಸ್ಟಡಿ ಮಾಡಿ, ಹಾಗೂ ಇನ್ನೊಂದು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಟೈಮ್ ಇದೆ. ಅಯ್ಯೋ ಇನ್ನು 3 ವರ್ಷ ಅಲ್ಲ ಆಮೇಲೆ ನೋಡ್ಕೊಳ್ಳೋಣ ಹೇಳುವಂಥದ್ದು. ಐ ನೋ ದ್ಯಾಟ್ ಪ್ರತಿಯೊಬ್ಬರಿಗೂ ಏನಿರುತ್ತೆ, ಒಂದು ಜಾಬ್ ತೊಗೊಳ್ಬೇಕು, ಇಮಿಡಿಯೇಟ್ಲಿ ಅರ್ನ್ ಮಾಡಬೇಕು ಹೇಳುವಂಥದ್ದು. ಅಂದರೆ ನಾವು ಯಾವ ಫೀಲ್ಡನ್ನು ಸೆಲೆಕ್ಟ್ ಮಾಡ್ವಿ, ಬೇರೆ ಕಡೆ ಹೋದ್ವಿ ಅಂದರೆ ಟೈಮ್ ಸಿಗೋದಿಲ್ಲ ಹೇಳುವಂಥದ್ದೆಲ್ಲ ಸಾಮಾನ್ಯವಾಗಿರುತ್ತೆ ಅಲ್ವಾ. ಇರಲಿ, ವಾಟ್ ಎವರ್ ಇಟ್ ಈಸ್, ದಿನಕ್ಕೆ 1 hour ನೀವು ಸ್ಪೆಂಡ್ ಮಾಡಿ. 1 hour ಆದರೂ ನಿಮ್ಮ ಸ್ಕಿಲ್ ಬಿಲ್ಡಿಂಗ್ ಅಂದರೆ ಏನು, ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ MCQಗಳನ್ನು ಸಾಲ್ವ್ ಮಾಡಿ, ಅದನ್ನು ಅಭ್ಯಾಸ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, MCQ ಸಾಲ್ವ್ ಮಾಡುವಂಥದ್ದು ಇವರಿಗೆ ಇಂಟರ್ವ್ಯೂಗೂ ಕೂಡ ನಾನು ಹೇಳುವಂಥದ್ದು, ಇಂಟರ್ವ್ಯೂ ಪಾಸ್ ಆದವ್ರಿಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು, MCQನ ಸಾಲ್ವ್ ಮಾಡಿ. ಯಾಕೆಂತಂದರೆ ಅದನ್ನೇ ನೀವು 1-liner ಥರ ಕ್ವಶನ್ ಹೇಗಾದರೂ ಕೇಳ್ತಾರೆ ಎಕ್ಸಾಮಲ್ಲಿ. ಅದನ್ನು ಮತ್ತೆ ಹೇಳ್ತೇನೆ ಡೀಟೇಲಾಗಿ, ಯಾಕಂದರೆ ಎಲ್ಲದೂ ಈಗ ಮಿಕ್ಸ್ ಮಾಡಿದ್ರೆ ಜಂಬಲ್ ಆಗಿಬಿಡುತ್ತೆ. ಸೊ ಯಾವುದೇ ಒಂದು ಲಾ ಬುಕ್ ತೊಗೊಂಡು ಏನಾದರೂ ಓದಿ, ಸಮಥಿಂಗ್ ಯು ಲರ್ನ್ ದ್ಯಾಟ್. ದಿಸ್ ಇಸ್ ವಾಟ್ ಐ ಸೇ. ತುಂಬ ವೇಗ ಅನಿಸ್ಬೋದು ಇವರೇನಪ್ಪ ಯಾವುದೋ ಏನೇನೋ ಹಾಗೆ ಓದಿ ಅಂತ ಹೇಳ್ತಾರೆ ಅಂತ. ಇಲ್ಲ, ಎಲ್ಲೋ ಒಂದು ಕಡೆ ಇಟ್ ಈಸ್ ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ತಾ ಇರುತ್ತೆ. ಸಮ್ವೇರ್ ಅದು ಇನ್ನೊಂದು ಆ್ಯಕ್ಷನ್ಗೆ ಟ್ರಿಗರ್ ಮಾಡ್ತಾ ಇರುತ್ತೆ. ದಿಸ್ ಇಸ್ ವಾಟ್ ಐ ಹ್ಯಾವ್ ಫೆಲ್ಟ್. ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಏನು ಓದುವಂಥ ಜರ್ನಿ ಇದೆಯಲ್ಲ, ಐ ವಾಂಟ್ಸ್ ಅ ಲೀಗಲ್ ಜರ್ನಿ ಅಂತ ಹೇಳೋದಿಲ್ಲ, ಓದುವಂಥ ಜರ್ನಿ ಏನಿದೆಲ್ಲ, ನಾನು ಯಾವುದೋ ಒಂದು ತೊಗೊಂಡು ಓದಿದ್ರು ಯಾವತ್ತೂ ಎಲ್ಲಿಗೋ ಹೇಗೋ ಅದು ಹೆಲ್ಪ್ ಆಗುತ್ತೆ. ಅದನ್ನು ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಸೊ ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇರುವಂಥದ್ದು. ಓಕೆ, ದಿನಕ್ಕೆ ಯಾವುದೋ ಒಂದು MCQ ತೊಗೊಳ್ಳಿ, ಅಥವಾ ಜನರಲ್ ನಾಲೆಜ್ ಆದರೂ ತೊಗೊಳ್ಳಿ. ಸಮ್ವೇರ್ ಅದಕ್ಕೆ ಲೀಗಲ್ ಆಸ್ಪೆಕ್ಟ್ ಇರುತ್ತೆ. ಈಗಂತೂ ಎಲ್ಲ ನ್ಯೂಸ್ ಪೇಪರಲ್ಲೂ ಸುಪ್ರೀಂ ಕೋರ್ಟ್ ವಿಚಾರ ಬಂದೇ ಬರುತ್ತೆ. ಸುಪ್ರೀಂ ಕೋರ್ಟ್ನ ಡಿಸಿಷನ್ ಇರ್ಬೋದು, ಕರ್ನಾಟಕ ಹೈಕೋರ್ಟ್ ಈ ರೀತಿ ಡಿಸೈಡ್ ಮಾಡಿದೆ ಹೇಳುವಂಥದ್ದು ಇರ್ಬೋದು, ಒಂದಲ್ಲ ಒಂದು ಇದ್ದೇ ಇರುತ್ತೆ. ನೀವು ಲಾ ಬುಕ್ಸ್ ಓದಲಿಕ್ಕೆ ಇಷ್ಟ ಇಲ್ಲ ಅಂತಾದರೂ. ಸೊ ಕನೆಕ್ಟ್ ಎವ್ರಿಥಿಂಗ್, ಎವ್ರಿ ಮ್ಯಾಟರ್ ಟು ಲೀಗಲ್ ಆಸ್ಪೆಕ್ಟ್ಸ್. ಬೇರೆ ಲೀಗಲ್ ಆಸ್ಪೆಕ್ಟ್ಸ್ಗಳಿಗೆ ಕವರ್ ಮಾಡ್ತಾ ಹೋಗಿ. ಓಕೆ, ಸೊ ಫ್ರೆಷರ್ಸ್ಗೆ ಅಷ್ಟು ಟೈಮ್ ಇದೆ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಬೇಡಿ ಆಯಿತಾ. ಸೊ ಒಂದು 5-6 ವರ್ಷದ ಜರ್ನಿ ಅಂತಲೇ ತಿಳ್ಕೊಳ್ಳಿ. ನೀವು ಪಾಸ್ ಆದ ನಂತರ ಒಂದು 5-6 ವರ್ಷದ ಜರ್ನಿ, ಎಂಜಾಯ್ ದ್ಯಾಟ್ ಪೀರಿಯಡ್. ಯಾಕೆಂದರೆ ಆಮೇಲೆ ಜಡ್ಜ್ ಆದ ನಂತರ ಯು ವಿಲ್ ಬಿ ತುಂಬ ರೆಸ್ಪಾನ್ಸಿಬಲ್ ಆಗಲೇಬೇಕು. ಆ ಪೊಸಿಷನ್ ನಿಮ್ಮನ್ನು ರೆಸ್ಪಾನ್ಸಿಬಲ್ ಆಗಿ ಮಾಡತ್ತೆ. ಅಲ್ಲಿ ತನಕ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಡು ನಾಟ್ ಓವರ್ ಬರ್ಡನ್ ಆಯಿತಾ. ಆರಾಮಾಗಿರಿ, ಬಟ್ ಓದಂಥದನ್ನು ಬಿಡಬೇಡಿ. ಎಂಜಾಯ್ ಆ ರೀಡಿಂಗ್ ಪ್ರೊಸೆಸನ್ನು ಓದ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಆಯಿತಾ. ಸೊ ಇದಿಷ್ಟು ಕ್ಲಿಯರ್ ಆದವರಿಗೆ, ಕ್ಲಿಯರ್ ಆಗದೇ ಇರೋರಿಗೆ ಇಬ್ಬರಿಗೂ ನಾನು ಸಮಾನವಾಗಿ ಹೇಳ್ತಾ ಇರುವಂಥದ್ದು ಆಯಿತಾ. ಮನಸ್ಸನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ಪನ್ನು ತೊಗೊಳ್ಳಿ, ಯಾವುದೇ ಇರಲಿ ಆಯಿತಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇನ್ನು ಬರುವ ದಿನಗಳಲ್ಲಿ ಹಲವಾರು ಇಂಟರ್ವ್ಯೂಗೆ ಸಂಬಂಧಪಟ್ಟ ಕೋರ್ಸಲ್ಲ ಮಾಹಿತಿಗಳನ್ನು ನೀಡ್ತೇನೆ. ಹಾಗೂ ಹೊಸ ಬ್ಯಾಚ್ಗೆ, ಹೊಸ ಕ್ಲಿಯರ್ ಆಗದೇ ಇರೋರಿಗೆ ಹೊಸ ಮಾಹಿತಿ ಯೂಟ್ಯೂಬಲ್ಲೂ ನೀಡ್ತೇನೆ. ಒಂದು ಸ್ಟ್ರಕ್ಚರ್ಡ್ ಕೋರ್ಸ್ ಅದನ್ನು ಕೂಡ ಮಾಡ್ತೇನೆ. ಆಲ್ರೆಡಿ ಇದೆ, ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ಅದ್ರ ಬಗ್ಗೆ ಇನ್ನೊಂದ್ಸಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ನಮ್ಮ abhijnaeducation.com ಕೋರ್ಸಸ್ ಅಂತ ಅಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ಕೋರ್ಸಸ್ಗಳು ಇರ್ತವೆ. ಅಲ್ಲಿ ಆರ್ಟಿಕಲ್ಸ್ಗಳನ್ನು ಕೂಡ ನಾವು ಪಬ್ಲಿಷ್ ಮಾಡ್ತಿದ್ದೇವೆ ಪ್ರತಿದಿನ. ಕೆಲವೊಂದು ಟ್ರಾನ್ಸ್ಲೇಷನ್ ವರ್ಡ್ಸ್, ಕಾಮನ್ ಟ್ರಾನ್ಸ್ಲೇಷನ್ ವರ್ಡ್ಸ್, ಕೆಲವೊಂದು ಚಾರ್ಟ್ಸ್ಗಳು ಅದೆಲ್ಲ ಕೂಡ ಪಬ್ಲಿಷ್ ಮಾಡ್ತಿದ್ದೇವೆ. ಕೆಲವೊಂದು ಮೈನರ್ ಆ್ಯಕ್ಟ್ಸ್ಗಳನ್ನು ಇನ್ನು ಬರುವಂಥ ದಿನಗಳಲ್ಲಿ ನಾವು ಪಬ್ಲಿಷ್ ಮಾಡಲಿಕ್ಕಿದ್ದೇವೆ. ಸೊ ಚೆಕ್ ಮಾಡಿ ನೋಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಏನೇ ಇದ್ರೂ ಸಹ ಡೂ ಇಟ್ ವಿತ್ ಅ ಪಾಸಿಟಿವ್ ಮೈಂಡಿಂದ, ಬೇರೆ ಯಾರಿಗೂ ನೋವಾಗದೇ ಇರುವಾಗೆ, ಬಟ್ ನಮ್ಮನ್ನು ನಾವು ಕುಗ್ಗಿಸ್ಕೊಳ್ದೇ ಇರುವಾಗೆ. ಬೇರೆಯವ್ರಿಗೆ ಖುಷಿ ಮಾಡಬೇಕಂತ ಹೇಳಿ ನಮ್ಮನ್ನು ನಾವು ಕುಗ್ಗಿಸ್ಕೊಳ್ಳಬಾರ್ದು ಅಲ್ವಾ. ಸೊ ಒಳ್ಳೆ ರೀತಿಯಲ್ಲಿ, ಚಂದ ರೀತಿಯಲ್ಲಿ ಓದುವಂಥದ್ದು ನಿಮ್ಮನ್ನು ಕೈ ಬಿಡೋದಿಲ್ಲ ಯಾವತ್ತಿಗೂ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದ.